ನಂಗೆ ಜಾತ್ರೆಗೆ ಏನು ಕೊಡಿಸ್ತಿ? ಹಾಂ, ಆಟ ಅಷ್ಟ. ಶುರು ಮಾಡೋಲ್ವಾ? ನಮಸ್ಕಾರ ಎಲ್ಲರಿಗೂ. ಇವತ್ತು ಮತ್ತೆ ರೆಡಿ ಆಗೇನಿ. ಎಲ್ಲಿಗೆ ಹೊಂಟೇವಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಹೇಳ್ರಿ ನನ್ನ ಲುಕ್ ಹೆಂಗೈತಂತ. ಎಲ್ಲಿಗೆ ಹೊಂಟಿರಿ? ಎಲ್ಲಿಗೆ ಹೊಂಟಿರಿ? ನಾನಂತರೂ ಹೇಳಿಲ್ರಿ ಇದನ್ನ. ನಾವು ಅಲ್ಲಿ ಹೊಂಟಿಲ್ರಿ. ಇನ್ನೊಂದು ಸ್ಪೆಷಲ್ ಗೊತ್ತ್ರಿ ನಿಮ್ಗೆ? ರೀ ಎಲ್ಲ ಲಗೇಜ್ ಇಟ್ಕೊಂಡಾರ ಸರ್. ಇದು ಯಾರ್ದ ಧ್ರುವ? ಇದು ಯಾರ್ದ? ಹಾಂ, ನೀವಿಬ್ರು ಕೂಡ ಎಲ್ಲ ಹೊಂಟಿರಿ ಧ್ರುವ? ಹಾಂ ಹಾಂ, ಮಂಜು ಅಮ್ಮ ಕಡೆ ಹೊಂಟ್ರಿ? ಅಯ್ಯ ಸುಬ್ಬ ಕೊಡ್ರೆ. ಸೊ ಭುವಿ, ರಿಯಲಿ ಮೂವಿಂಗ್ ವೇರ್? ಮಂಜು ಮಾಮ ಕಡೆ. ಇವ್ರು ಮಂಜು ಮಾಮನ ಕಡೆ ಹೊಂಟಾರ್ರಿ. ಅಪ್ಪ ನಮ್ಮ ಧ್ರುವ ಅಂತೂ ಹರಿಯೋದ್ರಾಗ ಇರ್ತಾನೆ. ಸೊ ರಿಯಲಿ ಎಂಜಾಯ್ ಮಾಡಕತ್ತೀರಿ ನನ್ನ ವ್ಲಾಗ್ಗಳ್ನ. ಭಾಳ ಖುಷಿ ಆಗೈತಿ ನನಗೆ. ಇತ್ತೀಚಿಗಂತೂ ಎಲ್ಲಾರ ಹೋದ್ರೆ ನಿಮ್ಮ ವ್ಲಾಗ್ ನೋಡ್ತೇವ್ರಿ ನಾವು ತಪ್ಪದ ಹಿಂಗೆಲ್ಲ ಹೇಳ್ತಿರಲ್ಲ, ಅದರದ್ದು ಹ್ಯಾಪಿನೆಸ್ ನನಗೆ ಹೇಳಕ್ಕೆ ಆಗ್ವಲ್ದು. ನಾನು ಬೇರೆದವ್ರದ್ದು ನೋಡ್ತಿದ್ದೆ, ಆ ಥರ ನನಗೂ ಈಗ ಖುಷಿ ಆಗಕತ್ತತಿ. ಅದರಲ್ಲೂ ಲಾಸ್ಟ್ ಲಾಗ್ ಅಂದ್ರು ಏನ್ರಿ, ಎಷ್ಟು ಜನ ನೋಡಿದ್ರಿ, ಎಷ್ಟು ಸಪೋರ್ಟ್ ಮಾಡಿದ್ರಿ, ಭಾಳ ಖುಷಿ ಆಯ್ತು ನನಗೆ. ಇವತ್ತಿಗೆ 80K ವ್ಯೂಸ್ ಆಗಿದ್ದಾವ್ರಿ. ಯಪ್ಪ ಇನ್ನೂ ಎಷ್ಟಾಗ್ತದೆ ಗೊತ್ತಿಲ್ಲ, ಖುಷಿ ಭಾಳ ಆಯ್ತು. ಸೊ ಹೋಪ್ಫುಲಿ ಇನ್ನು ಆದಷ್ಟು ನಾನು ಹಿಂಗೆ ಲಾಗ್ನ ಅಪ್ಲೋಡ್ ಮಾಡೋ ಪ್ರಯತ್ನ ಮಾಡ್ತೀನಿ. ಇವತ್ತಿನ ಲಾಗು ನಿಮ್ಗೆ ಇಷ್ಟ ಆಗ್ತದೆ ಅಂತ ಅನ್ಕೋತೀನಿ. ಬರ್ರಿ ಹಾಗಾದ್ರೆ ಮಾಡೋಣವಾ? ಹೇಳ ಮತ್ತೆ ಶುರು ಮಾಡೋಣವಾ? ನೋಡಿದ್ರಿ ಆಲ್ರೆಡಿ ಇಬ್ರು ಲಗೇಜ್ ಇಟ್ಕೊಂಡಾರ. ಇಬ್ರು ಮಂಜು ಮಾಮನ ಮನೆಗೆ ಹೋಗಕ್ಕೆ ರೆಡಿ ಆಗ್ಯಾರ. ಆ್ಯಕ್ಚುಲಿ ನಾವು ಹೊಂಟಿದ್ದು ಎಲ್ಲಿಗಂತ ಗೊತ್ತಾಗ್ತದೆ ನಿಮಗೆ. ಬೇಜಾರು ಮಾಡ್ಕೊಂಡ್ಬಿಟ್ಟ ಸಿಂಚು. ಆ್ಯಕ್ಚುಲಿ ನಮಗೆ ಸಿಂಚನ್ ಬಿಟ್ಟು ಹೋಗಕ್ಕೆ ಮನಸ್ಸಿರಲಿಲ್ಲ, ಬಟ್ ಅನಿವಾರ್ಯ ಆಗಿತ್ತು ಹೋಗೋದು. ಅಂದ್ರು ಎಲ್ಲರೂ ಕೂಡ ಹೋಗಿರ್ತೇವೆ, ನೋಡಿದಿರಿ ನೀವು. ಇವತ್ತು ನಾನು ಕರ್ಕೊಂಡು ಹೋಗೋದಿತ್ತು, ಬಟ್ ಇನ್ನೊಂದು ಇಂಪಾರ್ಟೆಂಟ್ ಕೆಲಸ ಐತಿ. ಏನಂತ ಎಂಡಿಗೆ ಹೇಳ್ತೇನೆ ನಿಮಗೆ. ನಮ್ಮ ಧ್ರುವ ನೋಡ್ರಿ, ನೋಡಿದ ಕೂಡಲೇ ಹೈ ಮಾಡಕ್ಕೆ ಕಲ್ತ್ಬಿಟ್ಟಾನ. ಇತ್ತೀಚೆಗೆ ಕ್ಯಾಮ್ರಾ ಹಿಡಿದ್ಕೊಳ್ಳಿ ಲಾಗು ಮಾಡೋ ಪ್ರಯತ್ನ ಮಾಡಕತ್ತಾನ್ರಿ. ಆ್ಯಕ್ಚುಲಿ ಇದನ್ನ ಅವ್ಗೆ ವಾಯ್ಸ್ ಕೊಡ್ತಿದ್ದೆ, ಬಟ್ ಏನಾಗೈತೆ ಅಂದ್ರೆ ಕಾಪಿರೇಟ್ ಆಗಿಬಿಡ್ತೈತ್ರಿ. ಇನ್ನೇನಪ್ಪ ಊರು ದಾಟೆ ಒಂದ್ಗೋಡ್ದ ಮಕ್ಳು ನೋಡ್ರಿ ಹೆಂಗ್ ಮಲ್ಕೊಂಡಾರ. ಭುವಿನೂ ಹಂಗ ಧ್ರುವಿನೂ ಹಂಗ. ಇಬ್ರು ಕಾರ್ ಹತ್ತಿದ್ರೆ ಸಾಕ್ರಿ ಮಲ್ಕೊಂಡ್ ಬಿಡ್ತಾರ. ಟಯರ್ಡು ಭಾಳ ಆಗಿರ್ತಾರ. ಅವ್ರಿಗೆ ಊರಿಗೆ ಹೊಂಟೇವನ್ನೋ ಖುಷಿನೂ ಭಾಳ ಇತ್ರಿ. ಈ ಸಾರಿ ನೋಡ್ಬೇಕು ಹೆಂಗ್ ಮಾಡ್ತಾರೆ, ಎಷ್ಟು ದಿನ ಇರ್ತಾರ ಅಂತ ಹೇಳಿ ಅನ್ಗೋಡ್ದ ಬಂದ್ವಿ ನೋಡ್ರಿ. ನಾ ಯಾವ ಊರಂತ ಹೇಳ್ತೀನಿ, ನಿಮ್ ಗುಡ್ಡ ನೋಡಿದ್ರೆ ಗೊತ್ತಾಗ್ಬಹುದು. ಆಕ್ಚುಲಿ ನಾವು ಬಂದಿದ್ದು ಹೂಲಿಗೆ. ಸೊ ಹೂಲಿಯ ಐತಿಹಾಸಿಕ ಜಾತ್ರೆಗೆ ನಾವು ಬಂದೇವಿ ಇವತ್ತು. ಇಲ್ಲಿ ಯಾರು ಇರ್ತಾರ, ಯಾರ ಮನೆಗೆ ಬಂದೇವಂತ ನಾ ಕ್ರಮೇಣ ಹೇಳ್ಕೊಂತ ಹೋಗ್ತೇನಂತ ನಿಮ್ಗೆ. 150 ವರ್ಷದ ನಂತರ ಆಗಕತ್ತಿತ್ರಿ ಜಾತ್ರೆ. ನಮ್ ಸಲುವಾಗ ವೇಟ್ ಮಾಡತ್ತಿದ್ರು ನಮ್ಮ ಬ್ರದರ್. ಅದು ಆಕ್ಚುಲಿ ಇದು ಬೈಲ್ವಾಡ್ ಜಾತ್ರೆಗೆ ಹೋಗಿದ್ದಲ್ರಿ, ಅದ್ರ ನೆಕ್ಸ್ಟ್ ಡೇ ಇಲ್ಲಿ ಹುಲಿ ಜಾತ್ರೆಗೆ ಹೋಗಿದ್ವಿ. ನಂಗೆ ಆರಾಮಿಲ್ಲಾರ್ದಕ್ಕೆ ನಂಗೆ ಅಪ್ಲೋಡ್ ಮಾಡೋಕ್ಕಾಗಿರ್ಲಿಲ್ಲ. ನನ್ನ ಸೊಸೆ ಮುದ್ದು ನೋಡ್ರಿ ಬಂದು ಕುಂತಾಳ, ಎಷ್ಟು ಖುಷಿ ಅದಾಳಕಿ ಬಂದಾಳ ಅಂತೇಳಿ. ಇನ್ನು ಅಳಿಯ ಅಂತರೂ ಮೊದಲು ಓಡಿ ಬಂದಿರ್ತಾನ್ರಿ. ಇದು ನಮ್ಮ ಜ್ಯೋತಿಯವ್ರ ಮನೆ, ತವರು ಮನೆ ರೀ. ಬಂದು ರೀಚ್ ಆದಾಗನ 3 ಗಂಟೆ ಆಗಿತ್ರಿ. ಊಟಕ್ಕೆ ಕುಂದ್ರಬೇಕಾಗಿತ್ತು, ಯಾಕಂದ್ರೆ ನಮ್ಮ ಸಲುವಾಗಿ ವೇಟ್ ಮಾಡಕ್ತಿದ್ರು ಊಟಕ್ಕೆ. 1 ಗಂಟೆಯಿಂದ ವೇಟ್ ಮಾಡಕತ್ತ ನಾವು 3:15 ಬಂದು ರೀಚ್ ಆಗಿದ್ವಿ. ಹಿಂಗಾಗಿ ಪಟ್ಟಂತ ಊಟಕ್ಕೆ ಕುಂತ್ವಿ. ನೋಡ್ರಿ ಎಷ್ಟು ವೆರೈಟಿ ಅದಾವು. ಆಕ್ಚುಲಿ ಊರಿಂದ ಕಟ್ಕೊಂಡು ಬರ್ಬೇಕ್ರಿ. ಇಷ್ಟು ದೊಡ್ಡ ಜಾತ್ರೆ ಬರುವಾಗ ನಾವು ಅಡಿಗೆ ಕಟ್ಕೊಂಡು ಬರ್ಬೇಕ್ರಿ. ಯಾಕಂತಂದ್ರೆ ಅವ್ರು ಅಡಿಗೆ ಮಾಡುವಂಗೇನೆ ಇಲ್ರಿ, ಎಲ್ಲ ಪ್ರಸಾದದ ಮೇಲೆನ ಐತಿ. ಸೊ ಪ್ರಸಾದ ಮಾಡ್ಸೇ ಬಿಟ್ಟಾರ. ಅದ್ರ ನಮ್ಮ ಮಮ್ಮಿ ಅಡಿಗೆ ಮಾಡಿ ಕಟ್ಟಿದ್ರಂತ ಈ ಸರಿ ಇವತ್ತು. ಅದಕ್ಕೆ ನೀವು ಬಂದ್ಬಿಡ್ರಿ ಇವತ್ತು ಅಂತ ಹೇಳಿದ್ರು. ನಾವು ಹಣ್ಣು ಅಷ್ಟು ತೊಗೊಂಡು ಹೋಗಿದ್ವಿ ಅಲ್ಲಿಗೆ. ಎಲ್ಲರೂ ಕೂಡ ಊಟ ಮಾಡಿದ್ವಿ. 150 ವರ್ಷಗಳ ನಂತರ ಐತಿಹಾಸಿಕ ಜಾತ್ರೆ. ಜ್ಯೋತಿ ನಮಗೆಲ್ಲ ನೀಡಿ ಆಮೇಲೆ ಊಟ ಮಾಡಿದ್ರು. ಅವರು ಭಾಳ ಲೇಟ್ ಆಗಿತ್ರಿ. ಇನ್ನು ಮದ್ವೆ ವಿಡಿಯೋ ಹಾಕಿದ್ರು ಯಾರ್ದಂದ್ರೆ ಜ್ಯೋತಿಯರ್ ತಮ್ಮಂದು. ಲಾಸ್ಟ್ ಇಯರ್ ನಾವು ಇದೇ ಊರಾಗನ ಇದ್ವಿ. ಈ ಟೈಮ್ನಾಗ ಮದುವೆ ಜೋರು ಮಾಡಿದ್ವಿ. ನಂಗೆ ಜಾತ್ರೆಗೆ ಏನು ಕೊಡಿಸ್ತಿ? ಹಾಂ, ಆಟ ಅಷ್ಟ. ನಂಗೆ ಬಳಿ ಕೊಡ್ಸಲ್ಲ ನೀನು? ಹಾಂ, ನೀ ನನಗೆ ಕೊಡಿಸ್ಬೇಕಾ? ನೋಡಿದ್ರಿ ಅಳಿಯ ಮತ್ತು ಮಗ ಹೆಂಗೆ ಕಾಂಪಿಟೇಷನ್ ಮೇಲೆ ಅಳಿಯ ಕೊಡಿಸ್ತೇನೆ ಅಂತ ಹೇಳಿದ್ರೆ ಮಗ ಕೊಡಿಸಂತ ಹೇಳಕತ್ತಾನ. ಸೊ ಇನ್ನು ಮದುವೆ ಆಲ್ಬಮ್ ನೋಡಕತ್ತಿದ್ವಿ. ಹೇಳಿದ್ನಲ್ಲ ನಾವು ಲಾಸ್ಟ್ ಇಯರ್ ಮಸ್ತ್ ಮದುವೆ ಮಾಡಿದ್ವಿ ಇಲ್ಲೊಂದು ಜ್ಯೋತಿಯರ್ ತಮ್ಮಂದ. ಭಾಳ ಅಂದ್ರೆ ಭಾಳ ಅದ್ದೂರಿಯಾಗಿ ಮದುವೆ ಆಗೈತ್ರಿ. ನಮ್ದಂದ್ರೆ ಫುಲ್ ಫ್ಯಾಮಿಲಿ ರಿಯೂನಿಯನ್ ಆಗಿತ್ರಿ. ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ಅಂಟಿಗಳು ಎಲ್ಲರೂ ಬಂದಿದ್ರು. ಸೊ ಹಿಂಗಾಗಿ ಆ ಆಲ್ಬಮ್ ನೋಡಕ್ ಮಾತ್ರ ಆಗಿರ್ಲಿಲ್ಲ, ಯಾಕಂದ್ರೆ ಅವ್ರು ಹೇಳಿದ್ರು ಆಲ್ಬಮ್ ಬಂದಿದ್ದು ಬರ್ರಿ ಅಂತ ಹೇಳಿ. ಟೈಮ್ ಸಿಕ್ಕಿರಲಿಲ್ಲ. ಇಂಥ ಏನಾರು ಸಂದರ್ಭಗಳು ಬಂದಾಗ ನೋಡ್ರಿ ನಾವು ಕೂಡೋದು, ಅದನ್ನು ನೆನಪು ಮಾಡ್ಕೊಂಡು ಕುಂತಿದ್ವಿ, ಹೆಂಗೆ ಡ್ಯಾನ್ಸ್ ಮಾಡಿದ್ವಿ ಏನಂತೇಳಿ. ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮ ವೈನಿ, ನಮ್ಮ ಅಂಟಿಗಳು ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ರೀ. ಮತ್ತು ಅಮ್ಮಗಳು ನಂತರ ಬಿಟ್ಟಿರಲಿಲ್ಲ, ಅವ್ರನ್ನೂ ಕರೆಕ್ಟ್ ಡ್ಯಾನ್ಸ್ ಮಾಡಿಸಿದ್ವಿ. ಇನ್ನು ನೋಡ್ರಿ ನಮ್ಮ ಮನೆಯವರು, ನಾವು, ನಮ್ಮ ಅಂಟಿಗಳು, ನಮ್ಮ ತಮ್ಮ ಎಲ್ಲರೂ ಎಂಜಾಯ್ ಮಾಡಿದ್ವಿ ರೀ.
ಅವತ್ತಿಂದೆಲ್ಲ ನೆನಪು ಮಾಡ್ಕೊಂಡು ಕಾಮಿಡಿ ಮಾಡಾಕ್ತಿದ್ದ ನಮ್ಮ ತಮ್ಮ ಹೆಂಗೆ ಡ್ಯಾನ್ಸ್ ಮಾಡಿದ್ವಿ ಅವತ್ತು ಅಂತ ಹೇಳಿ. ಎಲ್ಲೇ ರೆಸಾರ್ಟಿಗೆ ಹೋಗ್ರಿ ಏನಾರ ಮಾಡಿರಿ ಬಟ್ ಫ್ಯಾಮಿಲಿ ಜೋಡಿ ಟೈಮ್ ಸ್ಪೆಂಡ್ ಮಾಡ್ತಿರಲ್ಲ ಆ ಮೆಮರೀಸ್ ಮಾತ್ರ ಯಾವಾಗಲೂ ಮರೆಯಂಗಿಲ್ಲ. ಅದು ಕ್ವಾಲಿಟಿ ಟೈಮ್ ಆಗಿರ್ತೈತೆ ಅಂತ ನನಗೆ ಅನಿಸ್ತು ಇವತ್ತು. ಇನ್ನು ಬರ್ರಿ ಜ್ಯೋತಿಯರ್ ಮನಿದ ಹೋಮ್ ಟೂರ್ ಮಾಡಿಸ್ತಾನೆ ನಿಮ್ಗೆ. ಹೆಂಗೈತಿ ನೋಡೋಣ ಅಂತ ನೋಡ್ರಿ. ಎಮ್ಮಿನೂ ಅದಾವು ಎಲ್ಲಾನು ಅದಾವು. ಇದೊಂಥರ ಹೆಂಗೈತೆ ಅಂದ್ರೆ ಮನಿ ರೆನೋವೇಷನ್ ಮಾಡ್ಸ್ಯಾರ. ಹಳ್ಳಿ ಮನಿನ ಇಟ್ಟು ಚಂದ ರೆನೋವೇಷನ್ ಮಾಡ್ಸ್ಯಾರ ಅಂದ್ರೆ ಅವ್ರ ಗೋದ್ಲಿನೂ ಬಿಟ್ಟಿಲ್ಲ ಪ್ಲಸ್ LCD ಟಿವಿನೂ ಬಿಟ್ಟಿಲ್ಲ. ನಂಗೆ ಭಾಳ ಇಷ್ಟ ಆಯ್ತು. ಈ ಕಡೆ ಮದುವೆ ಅಲ್ದೂ ನೋಡಾತಿದ್ದೆ ವಿಡಿಯೋನು. ಇದನ್ನೆಲ್ಲ ನೋಡ್ರಿ ರಿನೋವೇಷನ್ ಮಾಡಿಸಿ ಟೈಲ್ಸು ಹಾಕ್ಸಿದಾರ್ರಿ. ಬಟ್ ಅಲ್ಲಿ ಗೋದ್ಲಿನೂ ಬಿಟ್ಟಾರ. ಅವ್ರ ಮಮ್ಮಿ ಅಂತೂ ಭಾಳ ಹಾರ್ಡ್ ವರ್ಕಿಂಗ್ ನೇಚರ್ ಅವ್ರ ಅದಾರ್ರಿ. ಹಳ್ಳಿ ಮನಿ ಅಂದ್ರೆ ಗೊತ್ತು ನಿಮಗೆ 108 ಕೆಲಸ ಇರ್ತಾವ. ಬಟ್ ಅವ್ರು ಅಷ್ಟು ಬ್ಯೂಸಿ ಶೆಡ್ಯೂಲ್ ಒಳಗೆ ಅವನ್ನೆಲ್ಲ ರೂಟೀನ್ ಇಟ್ಕೊಂಡ್ ಬಿಟ್ಟಾರ. ಈಗ ನಾವು ಬಂದೇ ಅಂದ್ರೂ ಕೂಡ ಆ ಕೆಲಸ ಬಿಡಕ್ಕೆ ಸಾಧ್ಯ ಇಲ್ಲ. ಅವ್ರ ಮೊಮ್ಮಕ್ಕಳನ್ನು ಮೇಂಟೈನ್ ಮಾಡ್ಕೊಂತ ಆ ಕೆಲಸ ಮಾಡ್ಕೊಂತನ ಎಲ್ಲಾನು ಮಾಡ್ತಾರ. ಖುಷಿ ಭಾಳ ಅನಿಸತಿ. ಯಾಕಂದ್ರೆ ಇಂಥ ಹಾರ್ಡ್ ವರ್ಕಿಂಗ್ ವುಮನ್ ಇದ್ದಾಗ ನಾವು ನೋಡಿ ಕಲಿಯೋದು ಭಾಳ ಇರ್ತೈತ್ರಿ. ಸಪ್ರೇಟಾಗಿ ಹೋಮ್ ಟೂರ್ ಮಾಡಿ ಹಾಕ್ಬೇಕು ಅನ್ಕೊಂಡಿದ್ದೆ. ಬಟ್ ನನಗೆ ಮತ್ತೆ ಬರೋಕೆ ಯಾವಾಗ ಆಕೈತೆ ಗೊತ್ತಿಲ್ಲ. ಇಂಥ ಸಂದರ್ಭಗಳ ಬಂದಾಗ ನೋಡ್ರಿ ನಾವೆಲ್ಲರೂ ಕೊಡೋದು. ಹಿಂಗಾಗಿ ಜಾತ್ರೆ ಒಳಗನ ಮಾಡಿದ್ರೆ ಆತತ್ತಾಗಿ ಈಗ ಬಂದೇನೆ ಒಂದು ಸ್ವಲ್ಪ ಅಂತ ಹೇಳಿ ನೋಡ್ರಿ. ಅಲ್ಲಿ ಮದುವೆ ವಿಡಿಯೋ ನೋಡದತ್ತಿ ನನ್ನ ಮಗ ಎಲ್ಲರೂ ನೋಡಾಕತ್ತಾರ. ಈ ಗೋದ್ಲಿ ಐತಲ್ರಿ ಇಲ್ಲೇ ಹಾಲ್ ಮಾಡ್ಕೊಂಡಾರ ಅವ್ರ. ಇಲ್ಲೇ ಒಂದು ಡೈನಿಂಗ್ ಹಾಲ್ ಅಂತ ಮಾಡ್ಕೊಂಡಾರ್ರಿ. ಬಟ್ ಮಂದಿ ಭಾಳ ಐತೆ ಅಂತ ಹೇಳಿ ಅಲ್ಲಿ ಒಂದು ಬೆಡ್ ಹಾಕಾರ. ಇನ್ನೇ 2 ರೂಮ್ ಅದಾವ್ರಿ. ಇದೊಂದು ರೂಮ ಇನ್ನೂ ಒಂದು ರೂಮ್ ಐತೆ. ಬಟ್ ಅನ್ಫಾರ್ಚುನೇಟ್ಲಿ ನೋಡ್ರಿ ಒಂದು ರೂಮಿಂದ ಮತ್ತು ಕಿಚನ್ ಅದ ಏನಾಗೈತಿ ಅಂತಂದ್ರೆ ವಿಡಿಯೋ ಡಿಲೀಟ್ ಆಗಿಬಿಟ್ಟೈತಿ. ನನಗೆ ಗೊತ್ತಾಗಿಲ್ಲ. ಅದ ಹಿಂದೆ ಫುಲ್ ಪ್ಯಾಸೇಜ್ ಬಿಟ್ಕೊಂಡು ಹಿಂದ್ಗಡೆ ಎಲ್ಲ ಶೆಡ್ ಹಾಕೊಂಡು ಬಿಟ್ಟಾರೆ. ದೊಡ್ಡ ಮನೆ ಐತ್ರಿ. ಮೊದಲು ಭಾಳ ತಂಪಿತ್ತು. ಒಂದು ಸ್ವಲ್ಪ ಈಗ ಏನಾಗೈತೆ ಅಂತಂದ್ರೆ ಶೆಕಿ ಆಗ್ತೈತ್ರಿ. ಬಟ್ ಈಗಂತೂ ನೋಡ್ರಿ ಬೇಸಿಗೆಗೆ ಫುಲ್ ಶೆಕಿನ ಐತಿ. ಇನ್ನು PVC ವರ್ಕ್ ಮಾಡ್ಸಿದಾರ್ರಿ ಇವ್ರ POP ಬದ್ಲಿ. ಅದೊಂದು ಚಲೋ ಐತಿ. ಮಸ್ತ್ ಅನ್ಸತಿ. ಕಟ್ಗಿದ ಮನಿನೂ ಅನ್ಸತಿ. ಎಲ್ಲಿ ತಗೊಂಡ್ ಬಂದಿ ಇದನ್ನ? ಎಲ್ಲಿದೆ ಯಾಕ ಎದಕ್ಕ ತಂದಿ ಅದನ್ನ? ಎಲ್ಲಿಂದ ತಂದಿ ಅದನ್ನ? ಇನ್ನೊಂದ್ಸರಿ ನನಗೆ ಅವಕಾಶ ಸಿಕ್ಕರೆ ನೀಟಾಗಿ ನಾ ಹೋಮ್ ಟೂರ್ ಮಾಡ್ತೇನೆ. ಇನ್ನೆಲ್ಲರೂ ರೆಡಿಯಾಗಿ ಜಾತ್ರೆಗೆ ಹೋಗೋದಿತ್ತು. ಯಾಕಂದ್ರೆ ಉಡಿ ತುಂಬ ಟೈಮ್ ಆಗೈತಿ. ಅದ್ರ ಸಲುವಾಗಿ ಅಮ್ಮ ಬರಾಕತ್ತಾರ ನೋಡ್ರಿ ಹಿಂದ. ಅವರು ಜ್ಯೋತಿಯರ ಅತ್ತಿರಿ. ಎಷ್ಟು ವಯಸ್ಸಾಗಿ ಒಂದು ಅಷ್ಟು ಆಕ್ಟಿವ್ ಅದಾರ. ಅಷ್ಟು ಚಂದ ಡ್ಯಾನ್ಸನ್ನು ಮಾಡಿದ್ರ ಅವತ್ತ. ಭಾರಿ ಮಾಡಿರಿಪ್ಪ ಡ್ಯಾನ್ಸ್. ಯಾಕಂದ್ರೆ ಅಮ್ಮ ಡ್ಯಾನ್ಸ್ ಭಾರಿ ಮಾಡೋರಲ್ಲ. ಒಂದಿಷ್ಟು ಫೋಟೋಸ್ ಅದೆಲ್ಲ ತೆಗೆಸ್ಕೊಂಡು ಹೊಂಟ್ವಿ ನೋಡ್ರಿ. ಹುಲಿ ಬಗ್ಗೆ ಹೇಳ್ಬೇಕಂದ್ರೆ ಐತಿಹಾಸಿಕ ಸ್ಥಳ ರೀ. ದಕ್ಷಿಣ ಕಾಶಿ ಅಂತಾರ್ರಿ. ಇಲ್ಲಿ 101 ದೇವಾಲಯಗಳದಾವ್ರಿ. ನಿಮಗೆ ಗೊತ್ತ್ರಿ ನಾವು ಸಿದ್ಧನ್ ಮದ್ವೆಗ ಅಂದ್ರ ಜ್ಯೋತಿಯರ್ ತಮ್ಮನ ಮದ್ವೆಗ 101 ದೇವಾಲಯನೂ ಅಡ್ಡಾಡಿದೇವ್ರಿಪ್ಪ. ರಗಡ ಆಗಿತ್ತು ನನಗರ. ಒಂದತ್ತಿಗೆ ಇಟ್ಬಿಟ್ಟಿದ್ರ. ಇನ್ನ ಬಂದಿ ನೋಡ್ರಿ ದ್ಯಾಮದುರ್ಗವನ್ ಗುಡಿಗೆ. ಇಲ್ಲೇ ದ್ಯಾಮದುರ್ಗವನ್ ಗುಡಿ ಡೆಕೋರೇಷನ್ ಐತಿ. ಬಟ್ ಇಲ್ಲಿ ಇಟ್ಟಿರೋದಿಲ್ರಿ. ಇಲ್ಲಿಂದ ಸ್ವಲ್ಪ ದೂರದೊಳಗೆ ಇಟ್ಟಿರ್ತಾರ. ಯಾಕೆ ಇಟ್ಟಿರ್ತಾರ ಅಂತ ನನ್ನ ಮನ್ ಬೈಲ್ವಾಡ್ ಜಾತ್ರೆಗೆ ಹೋದಾಗೂ ಕೇಳಿದ್ದೆ. ನೀವು ನನ್ ಕಮೆಂಟ್ ಮಾಡಿ ಹೇಳ್ಬೇಕು. ಬಂದ್ವಿ ನೋಡ್ತೀನ್ರಿ. ತುಸ ಲೈನ್ ಐತಿ ನೋಡ್ರಿ. ಅಲ್ಲಿ ಯಪ್ಪ ಹೆಂಗೋ ಅನ್ಕೋತ ನಾವು ಲೈನ್ ಒಳಗೆ ನಿಂತ್ವಿ. ಯಾಕಂದ್ರೆ ಕ್ಯೂ ಹಚ್ಚಬೇಕಲ್ಲ. ಮತ್ತೆ ಲೇಟ್ ಆದ್ರೆ ಇನ್ನೂ ಲೇಟ್ ಆಕೋತನ ಹೋಗೈತೆ ಹೊರತು ಕ್ಯೂ ಅಂತೂ ಕಡಿಮೆ ಆಗಲ್ಲ. ಇವತ್ತ ಕಡೆ ದಿನ ಅಂತ ಬೇರೆ ಹೇಳಾಕತ್ತಿದ್ರ ಅಲ್ಲಿ ಉಡಿ ತುಂಬಾಕ. ಸೊ ಹಿಂಗಾಗಿ ಪಟ ನಾವು ಕ್ಯೂನಾಗ ನಿಂತ್ವಿರಿ. ನೋಡಾಕ ಅಷ್ಟು ದೊಡ್ಡ ಕ್ಯೂ ಕಾಣಾಕ್ತಿತ್ರಿ. ಬಟ್ ಭಾಳ ಜಲ್ದಿ ಮೂವ್ ಆತ. ಮಾತಾಡ್ತಾ ನೋಡ್ರಿ ಅದ ವಿಡಿಯೋ ಮಾಡ್ತಾನೆ ಹೋದ್ವಿ. ಇನ್ನು ನನ್ನ ಮಗ ಅಂದ್ರೆ ನನ್ನ ಮಕ್ಕಳು ಮತ್ತು ನಮ್ಮ ತಮ್ಮನ ಮಕ್ಕಳು ಮತ್ತು ಆರಾಧ್ಯ ಅಂದ್ರೆ ಜ್ಯೋತಿಯರ ಅಕ್ಕನ ಮಗಳು ಅವರೆಲ್ಲ ಕಾರ್ನಾಗ ಬಂದರು. ಇವ್ರು ನಮ್ಮ ಮನೆಯವರು ನಮ್ಮ ತಮ್ಮ ಎಲ್ಲರೂ ಕೂಡಿ. ನಾವು ಮಾತ್ರ ನಡ್ಕೋತ ಅಲ್ಲೇ ದಡಕ್ಕೆ ಹಾತ್ ಬಂದುಬಿಟ್ಟಿದ್ವಿ ಅಷ್ಟೊತ್ತಿಗೆ. ಇನ್ನೇನಪ್ಪ ನೋಡ್ತಾ ಅಂದ್ರೆ ಮುಗಿದು ಹೋತ್ರಿ. ಹಣ್ಣ ಕಾಯಿ ಅಂದ್ರೆ ಉಡಿ ತುಂಬ ಸಾಮಾನೆಲ್ಲ ತೊಗೊಂಡು ಗೊಡ್ದ ನೋಡ್ರಿ. ಅವ್ರು ಬರಾಕತ್ತಿದ್ರು. ಅಂದ್ರೆ ಅವರು ಹೊರಗಡೆ ದರ್ಶನ ತಗೋತೇನೆ ಅಂದ್ರಿ. ನಾವು ಬಡ ಕ್ಯೂನೇ ನಿಂತ ಉಡಿ ಬರ್ತೇವೆ ಅಂತೇಳಿ ಹೋದ್ವಿ. ಅವ್ರಿಗೆ ಬೇಜಾರಾಗಿದೆ. ಆ್ಯಕ್ಚುಲಿ ಫೋಟೋಸ್ ಎಲ್ಲ ತೆಗೆಸ್ಕೊಳ್ದಿತ್ತು. ಬಟ್ ಗದ್ಲು ಭಾಳ ಇರೋದಕ್ಕೆ ಬೇಡ ಅಂತೇಳಿ ಹೋದ್ವಿ. ಇದು ಕನ ಅಂತಾರ್ರಿ. ಆ್ಯಕ್ಚುಲಿ ನನಗೆ ಇದ್ರ ಇನ್ಫಾರ್ಮೇಷನ್ ಭಾಳ ಇಲ್ಲ. ನನ್ಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮಗೆ ಏನಾರ ಗೊತ್ತಿದ್ರೆ ಪ್ಲೀಸ್ ನಂಗೆ ಕಮೆಂಟ್ ಮಾಡ್ರಿ. ಡೆಕೋರೇಷನ್ ಭಾಳ ಚಂದ ಆಗೈತ್ರಿ. ಕಣದ ನನ್ಗೆ ಭಾಳ ಲೈಕ್ ಆತ. ನೀವು ಯಾರ್ಯಾರು ಹುಲಿ ಜಾತ್ರೆಗೆ ಬಂದಿದ್ರಿ ಕಮೆಂಟ್ ಮಾಡ್ರಿ. ಮತ್ತು ಇದ್ರ ಬಗ್ಗೆ ಏನಾರ ಇನ್ಫಾರ್ಮೇಷನ್ ಗೊತ್ತಿದ್ರು ನನಗೆ ಕಮೆಂಟ್ ಮಾಡ್ರಿ. ನಾನು ಇದನ್ನು ದೇವ್ಲಾಪುರ ಜಾತ್ರೆಯಾಗೂ ನೋಡಿದ್ದೀನಿ. ಬೈಲ್ವಾಡ್ ಜಾತ್ರೆಯಾಗ ನೆನಪಾಗವಲ್ದ್ರಿ ನನಗೆ. ಬಟ್ ಇಲ್ಲಿ ಮಾತ್ರ ಭಾಳ ಚಂದ ಡೆಕೋರೇಷನ್ ಏನೇನೋ ಇಟ್ಟಿದ್ರಲ್ಲಿ. ಮಡಿಕೆ ಗಿಡಿಕೆ ಇಟ್ಟಿದ್ರು. ನನಗೆ ಅರ್ಥ ಆಗಲಿಲ್ಲ ಅದು ಎದಕ್ಕೆ ಇಟ್ರ ಅಂತೇಳಿ. ಮತ್ತು ನಾಟಂತರೂ ಭಾಳ ದೊಡ್ಡ ಪ್ರಮಾಣದಾಗ ಮಾಡ್ಯಾರಂತ್ರಿ ಸರ್. ನೀವು ಕೆಳಗೆ ನೋಡ್ಬೋದು ನೆಲದಾಗ ಬರೀ ಏನಂದ್ರೆ ಭಂಡಾರಣ್ಣ ಐತ್ರಿ. 4 ದಿನದನೂ ಹೊಣ್ಣಾಟ ಆಡಿದಾರ್ರಿ ಇವ್ರು ಈ ಸರಿ. ನನಗೆ ಅದ ಅನ್ಕೊಂಡೆ ದೊಡ್ಡ ಪ್ರಮಾಣದಾಗಿನ ಜಾತ್ರೆ. ಮತ್ತೆಲ್ಲ ಊರ ಹೆಣ್ಮಕ್ಳನ್ನು ಕರೆಸಿದಾರ್ರಿ. ಒಟ್ಟ ಬಿಟ್ಟಿಲ್ಲ. ಈಗ ನೋಡ್ರಿ ನಮ್ಮನ್ನೆಲ್ಲ ಕರೆಸಿ ಸತ್ಕಾರ ಮಾಡಿ ಇದನ್ನ ಮಾಡಾಕತ್ತಾರ. ದೊಡ್ಡ ಲೈನ್ ಅಂದ್ವಿಲ್ರಿ ನೋಡ್ರಿ. ಬಿಡ್ತು ಮುಗುದ ಹೊತ್ತ. ಮತ್ತು ಇದೊಂದು ಡೆಕೋರೇಷನ್ ಲೈಕ್ ಆತು ನನಗೆ. ಇದೇನೋ ತಿರುಗುವಂಥ ಒಂದು ಇದನ್ನು ಮಾಡಿದ್ದಿರಿ. ಆ್ಯಕ್ಚುಲಿ ಇದ್ರದ್ದು ಕಂಪ್ಲೀಟ್ ವಿಡಿಯೋ ನಿಮ್ಗೆ ಬೇಕಂದ್ರೆ ನಾನು ಇನ್ನೊಮ್ಮೆ ಶೇರ್ ಮಾಡ್ತೀನಿ. ಪ್ಲೀಸ್ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಏನೋ ಇದ್ರ ಬಗ್ಗೆ ನನಗೆ ಆ್ಯಕ್ಚುಲಿ ಇವೆಲ್ಲ ಗೊತ್ತಿಲ್ಲ. ಇದೇನೋ ಫಸ್ಟ್ ಟೈಮ್ ಮಾಡಿ ನೋಡಿದ್ದೆ ನಾನು. ಮಡಿಕಿನ ತೊಗೊಂಡು ಮಾಡಿದಾರ.
ಮೋಸ್ಟ್ಲಿ ಡೆಕೋರೇಷನ್ ಪರ್ಪಸ್ ಇರ್ಬೋದು ರೀ. ಇನ್ನು ಕಣದೊಳಗೂ ಹಿಂಗೆ ಇಟ್ಟಿದ್ರೆ ಮಡ್ಕಿ ನಟೊತ್ತಿಗಂತ ದರ್ಶನ ಆತ್ ನೋಡ್ರಿ ದ್ಯಾಮೋದುರ್ಗ ಒಂದು. ಇನ್ನೇನಪ್ಪ ಅಂತಂದ್ರೆ ದರ್ಶನ ಮಾಡ್ಕೊಂಡು ಹೊರಗೆ ಬರುವಾಗ ಹಿಂಗೆ ಭಂಡಾರ ಹಚ್ಚಿದ್ರಿ ಎಲ್ಲರಿಗೂ. ಅಲ್ಲಿಂದ ಹೊರಗೆ ಬಂದು ವೇಟ್ ಮಾಡಿದ್ವಿ ನಾವು, ಯಾಕಂತಂದ್ರೆ ಎಲ್ಲರೂ ಬರಬೇಕಾಗಿತ್ತು. ಅದಾದಮೇಲೆ ಇನ್ನೊಮ್ಮೆ ದೇವಿ ದರ್ಶನ ಮಾಡ್ಕೋಬೇಕಾಗಿತ್ತು ನಾವು ಕರೆಕ್ಟಾಗಿ. ಗುಡಿ ತುಂಬ ಗದ್ದಲ್ದಾಗ ನೋಡೋಕ್ಕಾಗಿರಂಗಿಲ್ಲ, ಏನೂ ಕೇಳೋಕ್ಕೂ ಆಗಿರಂಗಿಲ್ಲ ದೇವಿಗೆ. ನೋಡ್ರಿ ದೇವ್ರ ಕಡೆ ಹೋಗಾಕಂದ್ರೆ ನಾವು ಏನಾರ ಕೇಳಾಕನ ಹೋಗಿರ್ತೀವಿ. ಹಿಂಗಾಗಿ ಹೊರಗೆ ನಿಂತು ಒಂದ್ಸರಿ ಕೇಳ್ಕೊಂಡು 150 ವರ್ಷದ ನಂತರವ ನೀನು ಕರ್ಕೊಂಡು ಬಂದಾರ ಅಂದ್ರೆ ಜಾತ್ರೆ ಮಾಡಾಕತ್ತಾರ, ಏನಂದ್ರೆ ಎಲ್ಲರಿಗೂ ಒಳ್ಳೇದಾಗ್ಲಿಪ್ಪ ಅಂತ ಕೇಳ್ಕೊಂಡು ಇನ್ನೇ ಕಣದ ಕಡೆ ಬಂದ್ವಿ. ಅಲ್ಲೇ ಕಣದ ಕಡೆ ಬಂದಾಗ ಅವರು ಈ ರೀತಿಯಾಗಿ ಕಣದೊಳಗಿನ್ನೂ ಒಂದಿಷ್ಟು ಕಾಳು ತಗೊಂಡು ನಮಗೆಲ್ಲರಿಗೂ ಕೊಟ್ಟು ಒಂದು ಆಶೀರ್ವಾದ ಮಾಡಾಕತ್ತಿದ್ರು. ಇದೊಂದು ಹೊಸ ಟೈಪ್ ಅನ್ನಿಸ್ತು ನನಗೆ. ದೇವಲಾಪುರ ಜಾತ್ರೆ ಆಗೋದು ನಾ ಏನು ನೋಡಿಲ್ಲ ರೀ, ಕಣದ ಕಡೆ ಯಾರು ಕುಂತಿರಂಗಿಲ್ಲ, ಇಲ್ಲಿ ಮಾತ್ರ ಈ ರೀತಿ ಮಾಡಾಕತ್ತಿದ್ರು. ಇದು ಬಹಳ ನನಗೆ ಖುಷಿ ಆಯ್ತು. ನಾನು ಕೂಡ ಆಶೀರ್ವಾದ ತಗೊಂಡೆ. ಅಲ್ಲಿಂದ ಇನ್ನೊಮ್ಮೆ ನೋಡ್ಕೊಂಡೆ, ಇದ್ರ ಬಗ್ಗೆ ಯಾರ ಕಡೆ ಕೇಳ್ಬೇಕು ಅನ್ನಿಸ್ತು. ಅಜ್ಜಿ ಸಿಕ್ಕರು, ಬಟ್ ಅಜ್ಜಿ ಕಿವಿ ಕೇಳಂಗಿಲ್ರಿ ಸರಿಯಾಗಿ, ಬಹಳ ವಯಸ್ಸಾಗ್ಯಾವ ಅವ್ರಿಗೆ. ಹೀಗಾಗಿ ಅಲ್ಲೆಷ್ಟ ಇದನ್ನು ಮಾತಾಡ್ಕೊಂಡು ಮತ್ತೊಮ್ಮೆ ಕೇಳಿದ್ರೆ ಆತು ಬಿಡ ಅಂತೇಳಿ ಈ ಕಡೆ ಬಂದ್ವಿ. ಇನ್ನು ನೋಡ್ರಿ ಇಲ್ಲೇನು ಮಾಡ್ಯಾರ ಅಂದ್ರೆ ಹೆಣ್ಮಕ್ಳಿಗೆ ದೇಣಿಗೆ ತಗೊಂಡಾರ, ಅದರ ಪ್ರಕಾರವಾಗಿ ಮತ್ತವ್ರಿಗೆಲ್ಲರಿಗೂ ಸೀರೆ ಕೊಟ್ಟಾರ. ಇದು ಒಂಥರ ವಿಶಿಷ್ಟವಾಗಿತ್ತು, ಖುಷಿ ಅನ್ನಿಸ್ತು. ಅಷ್ಟರಿಗೂ ಕೊಟ್ಟಿದ್ದಾರೆ, ಯಾರು ಊರು ಹೆಣ್ಮಕ್ಳದಾರಲ್ಲ ಎಲ್ಲರಿಗೂ ಹಂಗೆ ಮಾಡ್ಯಾರ ಅವ್ರ. ಸೊ ಅವ್ರ ಕಡೆಯಿಂದ ರೊಕ್ಕನೂ ತಗೊಂಡಾರ, ಬಟ್ ದೇಣಿಗೆ ಅಂತ ತಗೊಂಡಾರ ರೊಕ್ಕ ಅನ್ನೋಕಿತಾನು ಅದ್ರ ಪರವಾಗಿ ಮತ್ತೆ ಅವ್ರಿಗೆ ಏನು ಮಾಡ್ಯಾರ ಅಂತಂದ್ರೆ ಆಶೀರ್ವಾದ ರೂಪದೊಳಗೆ ಸೀರೆನೂ ಕೊಟ್ಟಾರ. ಇನ್ನು ಅಲ್ಲಿಂದ ಇದು ನೋಡ್ರಿ ಗುಡಿ, ಈ ಗುಡಿಗೆ ನಾವು ಬಂದಿದ್ವಿ ಹೋದ ವರ್ಷ, ಈ ವರ್ಷ ಮತ್ತು ಅಲ್ಲೇ ಅದೇವಿ. ಈ ಗುಡಿ ಒಳಗನ ಏನಂತ ದ್ಯಾಮೋದುರ್ಗ ಒಂದು ಮೂರ್ತಿ ಇರ್ತೈತ್ರಿ. ಈ ಜಾತ್ರೆ ನಿಮಿತ್ತ ಅಲ್ಲಿಟ್ಟಿರ್ತಾರೆ, ಅದಾದ್ಮೇಲೆ ತಂದು ಇಲ್ಲಿ ಇಡ್ತಾರೆ. ಇನ್ನು ಅಲ್ಲಿಂದ ಹೋಗುವಾಗ ಹರಿಮಂದಿರ ಐತ್ರಿ ಇಲ್ಲಿಂದ. ನನಗೆ ಆ ಮಂದಿರಕ್ಕೆ ನಾವು ಲಾಸ್ಟ್ ಟೈಮು ಹೋಗಿದ್ವಿ. ಇಲ್ಲಿ ನೋಡ್ರಿ ಹೆಂಗೆ ಭಜನೆ ಮಾಡಾಕತ್ತಾರ ಅವರು. ಇಲ್ಲಿ ಒಟ್ಟು 101 ಬಾವಿ 101 ದೇವಾಲಯಗಳದಾವಂದ್ರೆ. ಎಲ್ಲ ಚಾಲುಕ್ಯರ ದೇವಾಲಯಗಳಂದ್ರೆ ಅವ್ರ ವಾಸ್ತುಶಿಲ್ಪವನ್ನು ಅದರೊಳಗೆ ಅದಾವ್ರಿ. ಇವ ಕಾಶಿ ವಿಶ್ವನಾಥ ದೇವಾಲಯ ಸತ್ಯಕ್ಕೆ ಐತ್ರಿ ಇಲ್ಲಿ. ಅದು ಏನಪ್ಪ ಅಂತಂದ್ರೆ ಅಂದಿನ ಒಂದು ವಾಸ್ತುಶಿಲ್ಪಕ್ಕೆ ಇವತ್ತಾಗ ಸಾಕ್ಷಿ ಆಗೈತಿ ಅಂತ ಹೇಳ್ತಾರೆ. ದ್ಯಾಮೋದುರ್ಗ ಒಂದು ಗುಡಿ ಐತಲ್ರಿ, ಅದ್ರ ಹತ್ರನೇ ಐತ್ರಿ ಇದು. ನಾವು ಲಾಸ್ಟ್ ಟೈಮು ಬಂದಿದ್ವಿ ಇಲ್ಲಿಗೆ, ಈ ಸಾರಿನೂ ಬಂದಿದ್ವಿ. ಹನುಮಪ್ಪನ ಗುಡಿನೂ ಐತಿದ್ರಾಗ. ಸೊ ಹಿಂಗಾಗಿ ಅಲ್ಲಿನೂ ಹಾಗೆ ಹಾದು ಹೋಗ್ಬಿಟ್ರೆ ಆತ್ ತಗೋ ಅಂತ ಹೇಳಿ ಬಂದ್ವಿ. ಒಂಥರ ಖುಷಿ ಅನಿಸ್ತೈತಿ, ಶಾಂತ ಐತಿ ವಾತಾವರಣ. ಇಲ್ಲಿ ನೋಡ್ರಿ ಭಜನೆ ಎಷ್ಟು ಚಂದ ಮಾಡಾಕತ್ತಾರ ಅವ್ರು, ಅದು ಬಹಳ ಖುಷಿ ಅನ್ನಿಸ್ತು ನಮ್ಗೆ. ಅಲ್ಲಿಂದ ಇನ್ನು ಮನೆಗತ್ವ ಜಾತ್ರೆಗೆ ಹೋಗ್ಬೇಕಂತ ಅನ್ಕೊಂಡ್ವಿ. ಸೊ ಅಲ್ಲಿಂದ ಜಾಗ ಬಿಟ್ವಿ ರೀ. ಇನ್ನು ಅಲ್ಲೇ ಕೆರೆ ಐತ್ರಿ, ಕೆರೆ ಹತ್ರನ ಅಲ್ಲೇ ಕಾರ್ ಪಾರ್ಕ್ ಮಾಡಿದ್ರಿ ಅವ್ರು. ಅಲ್ಲಿ ಕಾರ್ ಹತ್ತಿ ನಾವೇನು ಮಾಡಿದ್ರೆ ಜಾತ್ರೆಗೆ ಹೊರಡ್ಬೇಕು. ಇನ್ನು ನೋಡ್ರಿ ಅಸಲಿ ಜಾತ್ರೆ ಸ್ಟಾರ್ಟ್. ನಮ್ಮ ಮಕ್ಕಳ ಪ್ರಕಾರ, ನಮ್ಮ ಪ್ರಕಾರ ಅಲ್ಲ, ನಮ್ಮ ಮಕ್ಕಳ ಪ್ರಕಾರ. ಇಷ್ಟೊತ್ತನ ಅವ್ರಿಗೆ ಫುಲ್ ಬೋರ್ ಆಗಾಕತ್ತಿತ್ತು ರೀ. ಈಗ ಅದನ್ನೆಲ್ಲ ನೋಡಿದ್ರಲ್ಲ ಫುಲ್ ಖುಷಿ ಆದ್ರೆ. ನೋಡ್ರಿ ಹೆಂಗೆ ಆಟ ಆಡಾಕತ್ತಾರ, ಅವ್ರ ಜಗತ್ತಿನ ಪರಿವೇನೇ ಇಲ್ಲ, ಇನ್ನು ಫುಲ್ ಎಂಜಾಯ್ ಮಾಡಾಕತ್ತಾರ. ನಾನು ಹೋಗ್ತೇನಂತ ಓಡಾಡಕತ್ತಾನ ಅಳಿಯ. ನನ್ನ ಮಕ್ಕಳು, ನನ್ನ ಮಕ್ಕಳು, ನಮ್ಮ ತಮ್ಮನ ಮಕ್ಕಳು, ಆರಾಧ್ಯ ಎಲ್ಲರೂ ನೋಡ್ರಿ ಅಲ್ಲೇ ಅದಾರ. ನನ್ನ ಮಗ ನೋಡ್ರಿ ದೊಡ್ಡವ.
ನೋಡ್ರಿ ಜಾತ್ರೆ ಹೆಂಗೆ ಅನಿಸ್ತಂತ ಹೇಳ್ರಿ. ಅಂತೂ ಇಂತೂ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಒಂದು ಸ್ವಲ್ಪ ಚಾ ಮತ್ತು ಸ್ನ್ಯಾಕ್ಸ್ ಮುಗಿದ ಕೂಡಲೇ ನೋಡ್ರಿ ಅರ್ಶಿನ ಕುಂಕುಮ ಕೊಡೋ ಪ್ರೋಗ್ರಾಮ್. ಇಲ್ಲಿ ಮಾತ್ರ ಭಾಳ ವಜ್ಜಾ ಮಾಡಿಬಿಡ್ತಾರೆ ಇವ್ರೆ. ಯಾಕಂದ್ರೆ ಇವ್ರಂಗೆ ನಮಗೂ ಕರೆದು ನಾವು ಇವ್ರು ಹೆಂಗೆ ಜಾತ್ರೆ ಮಾಡಿಸಿದ್ವು ಹಂಗೊಮ್ಮೆ ಮಾಡಿಸ್ಬೇಕ್ರಿ. ಖರೆ ಅಂದ್ರೆ ನಮ್ಮ ಸಿಟಿಯೊಳಗೆ ಹಿಂಗೆಲ್ಲ ಆಗೋದಿಲ್ಲ. ಭಾಳ ವರ್ಷಕ್ಕೊಮ್ಮೆ ಮಾಡಾಕತ್ತಾರ ಅಂತ ಹೇಳ್ತಾರ ಅವ್ರ. ಬಟ್ ಅವರಷ್ಟು ಪ್ರೀತಿ ನಾವು ಕೊಡೋಕ್ಕಾಗಂಗಿಲ್ಲ ಬಿಡ್ರಿ. ನಮ್ಮ ಲೈಫ್ ಸ್ಟೈಲೇ ಬೇರೆ ಆಗಿಬಿಟ್ಟಿರ್ತೈತಿ. ಇನ್ನು ಮುಗಿಸ್ಕೊಂಡು ಹೋಗುವಾಗ ನೋಡ್ರಿ ಇದು ಭಾಳ ಬೇಜಾರಿಂದಿತ್ತು. ಯಾಕಂದ್ರೆ ಮಕ್ಕಳ ಇಬ್ಬರು ಊರಿಗೆ ಹೋಗ್ತೇನೆ ಅಂತ ಹೇಳತ್ತಿದ್ರು. ನನ್ನ ಸಣ್ಣ ಮಗ ನೋಡ್ರಿಪ್ಪ ಒಳ್ಳೆ ನೋಡ್ಲಿಲ್ಲ ನನ್ನ. ನೋಡಿದ್ರಲ್ಲ ಹೆಂಗಿತ್ತು ಅಂತ ಹೇಳಿ ಜಾತ್ರೆ. ಫುಲ್ ಟಯರ್ಡ್ ಆಗೇನ್ರಿ. ಇಬ್ಬರು ಮಕ್ಕಳು ಊರಿಗೆ ಹೋಗ್ಯಾರ. ಅದೊಂದು ದೊಡ್ಡ ಬೇಜಾರು ನನ್ಗೆ. ಧ್ರುವ ಅಂತರೂ ಒಟ್ಟು ಇಲ್ರಿ. ಇದು ಫಸ್ಟ್ ಟೈಮ್ ಧ್ರುವ ಇದ್ದಿದ್ದ. ನೋಡೋಣ ಹೆಂಗಿರ್ತಾನೋ ಇಲ್ಲೋ ಗೊತ್ತಿಲ್ಲ. ಇವತ್ತಿನ ಆ್ಯಕ್ಚುಲಿ ಇದ್ರದ್ದು ನೆಕ್ಸ್ಟ್ ವ್ಲಾಗ್ನ ಆಲ್ರೆಡಿ ಅಪ್ಲೋಡ್ ಮಾಡೀನಿ. ಸ್ವಲ್ಪ ಲೇಟ್ ಆಯ್ತು ಎಡಿಟ್ ಮಾಡೋಕೆ ನನಗೆ. ಹಿಂಗಾಗಿ ಇದು ಲೆಂದಿ ವ್ಲಾಗ್ ಇತ್ತು. ಅದು ಭಾಳ ಶಾರ್ಟ್ ವ್ಲಾಗ್ ಇತ್ತು. ಸೊ ಕರೆಯಾಕಂತ ಹೋಗೇನಿ ಗೊತ್ತೈತೆ ನಿಮ್ಗೆ. 8 ದಿನ ಅಲ್ಲೇ ಉಳ್ದಾರ ನನ್ನ ಮಕ್ಳು. ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಮತ್ತೆ ಭೇಟಿ ಆಗ್ತೀನಂತ. ಭಾಳ ಸಪೋರ್ಟ್ ಮಾಡಿರಿ ಲಾಸ್ಟ್ ವ್ಲಾಗ್ ಒಳಗೆ. ಭಾಳ ಖುಷಿ ಆಗೈತೆ ನನಗೆ. ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವ್ಲಾಗ್ ಒಳಗೆ ಭೇಟಿ ಆಗೋಣಂತ. ಥ್ಯಾಂಕ್ ಯು.